ನಿರ್ಮಲಾನಂದನಾಥ ಶ್ರೀಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಯೋಗ್ಯರು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ತಮ್ಮನ್ನ ತಾವು ಸಮರ್ಪಿಸಿಕೊಂಡಂತ ವ್ಯಕ್ತಿ ಡಿಕೆ ಶಿವಕುಮಾರ್. ಏಟುಗಳನ್ನ ತಿಂದ ಕಲ್ಲೇ ಪೂಜೆಗೆ ಅರ್ಹ ಆಗುತ್ತೆ. ಡಿಕೆಶಿಯನ್ನ ಶಿಲೆಗೆ ಹೋಲಿಸಿದ್ದಾರೆ ನಿರ್ಮಲಾನಂದನಾಥ ಶ್ರೀ. ಇದರ ಜೊತೆಗೆ ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡಿ, ನಿರ್ಮಲಾನಂದನಾಥ ಶ್ರೀಗಳು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಬರಬೇಕು. ಡಿಕೆ ಶಿವಕುಮಾರ್ ಕೇವಲ ವ್ಯಕ್ತಿಯಲ್ಲ, ತಮ್ಮನ್ನ ತಾವು ಸಮರ್ಪಿಸಿಕೊಂಡಂತಹ ವ್ಯಕ್ತಿ. ಏಟುಗಳನ್ನ ತಿಂದ ಕಲ್ಲೇ ಪೂಜೆಗೆ ಅರ್ಹ ಆಗುತ್ತೆ. ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ, ಕಷ್ಟ ಎದುರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಶ್ರೀಗಳು ಹೇಳಿದ್ದಾರೆ. At this age I have been trying to retrace the path of my life. ಅವನು 66 ವರ್ಷ ಆದ ಅನಿಸ್ತಂತೆ ಭೌತ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವುದೋ ಒಂದು ಆದಿಶಕ್ತಿ ಇದೆ. ಆ ಆದಿಶಕ್ತಿಯ ಶೋಧದಲ್ಲಿ ನಾನು ಹೊರಟೆ, ನನ್ನ ಬದುಕು ಮುಗಿತಾ ಬಂತು ಅಂತ. ಇವತ್ತು ಒಂದು ಕಾಲದಲ್ಲಿ ಹಲವಾರು ವಿಚಾರಗಳನ್ನ ಮೂಢನಂಬಿಕೆಗಳಂತ ಭಾವಿಸಿ ಅವುಗಳನ್ನು ಧಿಕ್ಕರಿಸಿದ್ದೇವೆ. ವಿಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ತಂತ್ರಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ಸವಲತ್ತುಗಳನ್ನು ಒಪ್ಪಿಕೊಂಡಿದ್ದೇವೆ. ಈಗ ಮತ್ತೊಂದು ಮನ್ವಂತರ ಪ್ರಾರಂಭ ಆಗಬೇಕಾಗಿದೆ. ಅದನ್ನು ಕೂಡ ಓರೆಗಚ್ಚಬೇಕು. ಕಾರಣ ಏನು? ನಾವೆಲ್ಲರೂ 25 ವರ್ಷಗಳ ಕಾಲ ಓದಿ 75 ವರ್ಷಗಳ ಕಾಲ ಯಾವ ಸೌಲಭ್ಯವನ್ನು ಪಡ್ಕೊಳ್ತೇವೋ ಆ ಎಲ್ಲ ಜ್ಞಾನ ನಮ್ಮಲ್ಲಿದ್ರೂ ಕೂಡ 70 ವರ್ಷಗಳ ನಂತರ ಉಪಯೋಗ ಇಲ್ಲದ ಹಾಗೆ ಮೂಲೆಗೆ ಹಾಕ್ತಾರೆ. ಹಾಗಿದ್ರೆ ನಮಗೆ ಕೊಡಬೇಕಾಗಿದ್ದಂಥ ವಿದ್ಯೆ ಯಾವುದು? ನಮ್ಮ ಬದುಕಿಗೆ ಆತ್ಮವಿದ್ಯೆ ಅಂತ ಒಂದು ಬೇಕಾಗಿತ್ತು. ಅದಕ್ಕೋಸ್ಕರನೇ ದೊಡ್ಡ ವಿಜ್ಞಾನಿ ಹೇಳಿದ ಸೈನ್ಸ್ ಅಂಡ್ ದ ಸ್ಪಿರಿಚುಯಾಲಿಟಿ. ನಿರ್ಮಲಾನಂದನಾಥ ಶ್ರೀಗಳ ಮಾತಿಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಾನು ಆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಶ್ರೀಗಳು ಇದೇ ಮೊದಲು ಇದನ್ನ ಹೇಳಿಲ್ಲ. ಶ್ರೀಗಳೇ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಮತ್ತೊಮ್ಮೆ ಬಂದಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನ ಕೇಳಬೇಕು ಅಂತ ನಿಮಗೆ ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನ, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷ ಪಟ್ಟಿದ್ರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದ್ರಿ. ಮಾತನಾಡ್ತಾ ಅವರು ಹೇಳ್ತಿದ್ರು, ದೊಡ್ಡ ಗುರುಗಳು ಉಜ್ಜಯಿನಿಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿದ್ರು ಅಂತ. ಡಿಕೆ ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಮತ್ತೊಮ್ಮೆ ಬಂದಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನ ಕೇಳಬೇಕು ಅಂತ ನಿಮಗೆ ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನ, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷ ಪಟ್ಟಿದ್ರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದ್ರಿ. ನಿರ್ಮಲಾನಂದನಾಥ ಶ್ರೀಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಯೋಗ್ಯರು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ತಮ್ಮನ್ನ ತಾವು ಸಮರ್ಪಿಸಿಕೊಂಡಂತ ವ್ಯಕ್ತಿ ಡಿಕೆ ಶಿವಕುಮಾರ್. ಏಟುಗಳನ್ನ ತಿಂದ ಕಲ್ಲೇ ಪೂಜೆಗೆ ಅರ್ಹ ಆಗುತ್ತೆ. ಡಿಕೆಶಿಯನ್ನ ಶಿಲೆಗೆ ಹೋಲಿಸಿದ್ದಾರೆ ನಿರ್ಮಲಾನಂದನಾಥ ಶ್ರೀ. ಇದರ ಜೊತೆಗೆ ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ.
ನೋಡಿ, ನಿರ್ಮಲಾನಂದನಾಥ ಶ್ರೀಗಳು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಬರಬೇಕು. ಡಿಕೆ ಶಿವಕುಮಾರ್ ಕೇವಲ ವ್ಯಕ್ತಿಯಲ್ಲ, ತಮ್ಮನ್ನ ತಾವು ಸಮರ್ಪಿಸಿಕೊಂಡಂತಹ ವ್ಯಕ್ತಿ. ಏಟುಗಳನ್ನ ತಿಂದ ಕಲ್ಲೇ ಪೂಜೆಗೆ ಅರ್ಹ ಆಗುತ್ತೆ. ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ, ಕಷ್ಟ ಎದುರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಶ್ರೀಗಳು ಹೇಳಿದ್ದಾರೆ. Along the line, my life has run out through my fingers. At this age, I have been trying to retrace the path of my life. ಅವನು 66 ವರ್ಷ ಆದ ಅನಿಸ್ತಂತೆ ಭೌತ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವುದೋ ಒಂದು ಆದಿಶಕ್ತಿ ಇದೆ. ಆ ಆದಿಶಕ್ತಿಯ ಶೋಧದಲ್ಲಿ ನಾನು ಹೊರಟೆ, ನನ್ನ ಬದುಕು ಮುಗಿತಾ ಬಂತು ಅಂತ. ಇವತ್ತು ಒಂದು ಕಾಲದಲ್ಲಿ ಹಲವಾರು ವಿಚಾರಗಳನ್ನ ಮೂಢನಂಬಿಕೆಗಳಂತ ಭಾವಿಸಿ ಅವುಗಳನ್ನು ಧಿಕ್ಕರಿಸಿದ್ದೇವೆ. ವಿಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ತಂತ್ರಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ಸವಲತ್ತುಗಳನ್ನು ಒಪ್ಪಿಕೊಂಡಿದ್ದೇವೆ. ಈಗ ಮತ್ತೊಂದು ಮನ್ವಂತರ ಪ್ರಾರಂಭ ಆಗಬೇಕಾಗಿದೆ, ಅದನ್ನು ಕೂಡ ಓರೆಗಚ್ಚಬೇಕು. ಕಾರಣ ಏನು? ನಾವೆಲ್ಲರೂ 25 ವರ್ಷಗಳ ಕಾಲ ಓದಿ 75 ವರ್ಷಗಳ ಕಾಲ ಯಾವ ಸೌಲಭ್ಯವನ್ನು ಪಡ್ಕೊಳ್ತೇವೋ ಆ ಎಲ್ಲ ಜ್ಞಾನ ನಮ್ಮಲ್ಲಿದ್ರೂ ಕೂಡ 70 ವರ್ಷಗಳ ನಂತರ ಉಪಯೋಗ ಇಲ್ಲದ ಹಾಗೆ ಮೂಲೆಗೆ ಹಾಕ್ತಾರೆ. ಹಾಗಿದ್ರೆ ನಮಗೆ ಕೊಡಬೇಕಾಗಿದ್ದಂಥ ವಿದ್ಯೆ ಯಾವುದು? ನಮ್ಮ ಬದುಕಿಗೆ ಆತ್ಮವಿದ್ಯೆ ಅಂತ ಒಂದು ಬೇಕಾಗಿತ್ತು. ಅದಕ್ಕೋಸ್ಕರನೇ ದೊಡ್ಡ ವಿಜ್ಞಾನಿ ಹೇಳಿದ ಸೈನ್ಸ್ ಅಂಡ್ ದ ಸ್ಪಿರಿಚುಯಾಲಿಟಿ. ನಿರ್ಮಲಾನಂದನಾಥ ಶ್ರೀಗಳ ಮಾತಿಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಶ್ರೀಗಳು ಇದೇ ಮೊದಲು ಇದನ್ನ ಹೇಳಿಲ್ಲ. ಶ್ರೀಗಳೇ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಮತ್ತೊಮ್ಮೆ ಬಂದಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನ ಕೇಳಬೇಕು ಅಂತ ನಿಮಗೇನು ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನ, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷ ಪಟ್ಟಿದ್ರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದ್ರಿ. ಮಾತನಾಡ್ತಾ ಅವರು ಹೇಳ್ತಿದ್ರು, ದೊಡ್ಡ ಗುರುಗಳು ಉಜ್ಜಯಿನಿಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿದ್ರು ಅಂತ. ಡಿಕೆ ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಮತ್ತೊಮ್ಮೆ ಬಂದಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನ ಕೇಳಬೇಕು ಅಂತ ನಿಮಗೇನು ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನ, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷ ಪಟ್ಟಿದ್ರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದ್ರಿ.